ಅಷ್ಟರಲ್ಲೇ ಹೊರಗೆ ಕಾಲಿಂಗ್ ಬೆಲ್ ಸೌಂಡ್ ಆಯಿತು. ಯಾರು ಬಂದಿರಬಹುದು ಎಂದು ನೋಡಿದರೆ ಅತ್ತೆ ಮತ್ತು ಮಾವ ಬಂದಿದ್ದರು. ಒಮ್ಮೆಲೇ ಮಾವ ನನ್ನ ಕಡೆ ವಿಚಿತ್ರವಾಗಿ ನೋಡಿದರು. ಹಾಯ್ ಸ್ನೇಹಿತರೆ, ಇಂದು ನಾವು ತಿಳಿದುಕೊಳ್ಳಲಿರುವ ಕತೆ ಮಾವನ ಕತೆ. ಹಾಯ್ ಸ್ನೇಹಿತರೆ, ನನ್ನ ಹೆಸರು ಅನು. ನನಗೆ 1 ತಿಂಗಳ ಹಿಂದೆ ಮದುವೆಯಾಗಿದೆ. ನನ್ನ ಗಂಡನ ಹೆಸರು ಅರ್ಜುನ್. ಅವರು ತುಂಬಾ ಸುಂದರವಾಗಿ ಕಾಣುತ್ತಾರೆ. ಹಾಗೆ ದಿನಗಳು ಕಳೆದಂತೆ ನಮ್ಮವರು ನನಗೆ ಮದುವೆ ಮಾಡಿಸಿದರು. ಮದುವೆಯಾದರೂ ಆ ವಿಷಯಕ್ಕೆ ಕೊರತೆ ಏನಾಗಿಲ್ಲ. ನನ್ನ ಗಂಡ ಪ್ರತಿದಿನ ಹಾಗೆ ಮಾಡುತ್ತಿದ್ದರು. ಹಗಲೆಲ್ಲ ಕೆಲಸ ಮಾಡಿ ಬಂದು ತುಂಬಾ ಸುಸ್ತಾಗುತ್ತಿದ್ದರು. ಆದರೆ ನನ್ನನ್ನು ನೋಡಿದ ತಕ್ಷಣ ಆ ಸುಸ್ತು ಮಾಯವಾಗುತ್ತಿತ್ತು. ನಾನು ಅವರಿಗೆ ಇಷ್ಟವಾಗುವಂತೆ ಮಾಡುತ್ತಿದ್ದೆ. ಹಾಗೆ ಮಾಡಿದ ತಕ್ಷಣ ನನ್ನ ಗಂಡ ರೊಚ್ಚಿಗೆದ್ದು ಮುನ್ನುಗ್ಗುತ್ತಿದ್ದರು. ಹಾಗೆ ದಿನಗಳು ಕಳೆಯುತ್ತಿದ್ದವು. ಅನಿರೀಕ್ಷಿತವಾಗಿ ಒಂದು ದಿನ ನಮ್ಮ ಮನೆಗೆ ಒಂದು ಪೋಸ್ಟ್ ಬಂತು. ಅದು ಏನು ಎಂದು ನಾನು ಮತ್ತು ನನ್ನ ಗಂಡ ಸೇರಿ ಓಪನ್ ಮಾಡಿ ನೋಡಿದೆವು. ನೋಡಿದಾಗ ನನ್ನ ಗಂಡನ ಆಫೀಸ್ನಿಂದ ಪತ್ರ ಬಂದಿತ್ತು. 5 ತಿಂಗಳವರೆಗೆ ಆಫೀಸ್ ಕೆಲಸದ ಮೇಲೆ ಕಾರಿಂಗೆ ಹೋಗಬೇಕು ಎಂದು ಪೋಸ್ಟ್ ಲೆಟರ್ನಲ್ಲಿತ್ತು. ಅದನ್ನು ನೋಡಿ ನಾವಿಬ್ಬರೂ ಆಘಾತಕ್ಕೊಳಗಾದೆವು. ಮದುವೆಯಾಗಿ 1 ತಿಂಗಳಷ್ಟೇ ಆಗಿತ್ತು. ಈಗ ಫಾರಿಂಗೆ ಹೋದರೆ ಹೇಗೆ ಎಂದು ನಾವಿಬ್ಬರೂ ಒಬ್ಬರ ಮುಖ ಒಬ್ಬರು ನೋಡಿಕೊಂಡೆವು. ನಮಗೆ ಹಾಗೆ ಇಲ್ಲದೆ ಹೋದರೆ ನಿದ್ದೆ ಬರುವುದಿಲ್ಲ. ಏನು ಮಾಡೋಣ ಎಂದು ಯೋಚಿಸುತ್ತಿದ್ದೆವು. ನನ್ನ ಗಂಡ ಆಫೀಸ್ಗೆ ಕಾಲ್ ಮಾಡಿ ಹೋಗಲೇಬೇಕಾ ಸರ್ ಎಂದು ಕೇಳಿದರು. ಹೌದು, ಖಂಡಿತ ಹೋಗಲೇಬೇಕು ಎಂದು ಹೇಳಿದರು. ಸರಿ ಎಂದು ನನ್ನ ಗಂಡ ಮರುದಿನವೇ ಫಾರಿಂಗೆ ಹೊರಟು ಹೋದರು. ನನಗೆ ಏನು ಮಾಡಬೇಕು ಎಂದು ಅರ್ಥವಾಗುತ್ತಿರಲಿಲ್ಲ. 5 ತಿಂಗಳು ಒಬ್ಬಳೇ ಹಾಗೆ ಇಲ್ಲದೆ ಹೇಗೆ ಮಲಗಬೇಕು ಎಂದು ಅದೇ ವಿಷಯವನ್ನು ಯೋಚಿಸುತ್ತಿದ್ದೆ. ಅಷ್ಟರಲ್ಲೇ ಹೊರಗೆ ಕಾಲಿಂಗ್ ಬೆಲ್ ಸೌಂಡ್ ಆಯಿತು. ಯಾರು ಬಂದಿರಬಹುದು ಎಂದು ನೋಡಿದರೆ ಅತ್ತೆ ಮತ್ತು ಮಾವ ಬಂದಿದ್ದರು. ನನ್ನ ಗಂಡ ಹೋಗುತ್ತಿದ್ದಾರೆ ಎಂದು ಅವರನ್ನ ಕಳುಹಿಸಿದ್ದಾರೆಂದು ಹೇಳಿದರು. ಸರಿ ಬನ್ನಿ ಒಳಗೆ ಬನ್ನಿ ಎಂದು ಅವರನ್ನು ಕರೆದೆ. ಒಮ್ಮೆಲೇ ಮಾವ ನನ್ನ ಕಡೆ ವಿಚಿತ್ರವಾಗಿ ನೋಡಿದರು. ನಾನು ಕೂಡ ನೋಡಿ ಚಿಕ್ಕ ಸ್ಮೈಲ್ ಕೊಟ್ಟೆ. ಎಲ್ಲರೂ ಕುಳಿತು ಮಾತುಕತೆ ಆಡುತ್ತಿದ್ದೆವು. ಆದರೆ ಮಾವನ ಕಣ್ಣುಗಳು ಮಾತ್ರ ನನ್ನನ್ನೇ ನೋಡುತ್ತಿದ್ದವು. ಮಾವನ ನೋಟ ನನ್ನ ಆಕಾರದ ಮೇಲೆ ಬಿದ್ದಿತ್ತು. ಆಗ ನನಗೆ ಒಂದು ಯೋಚನೆ ಬಂತು. ಹೇಗೂ ನನ್ನ ಗಂಡ ಇಲ್ಲ. ಹಾಗೆ ನಾನು ಅಂದುಕೊಂಡು ಎಲ್ಲರೂ ಊಟಕ್ಕೆ ಹೋಗುತ್ತಿದ್ದಾಗ ಮಾವ ನನ್ನ ಅಂದವನ್ನು ನೋಡುತ್ತಾ ಹಾಗೆಯೇ ನಿಂತುಬಿಟ್ಟರು. ಊಟ ಮಾಡಿ ಮಾವ ಎಂದು ಹೇಳಿ ಹತ್ತಿರ ಹೋಗಿ ಬಡಿಸುತ್ತಿದ್ದಾಗ ಊಟ ಮುಗಿಯಿತು. ಎಲ್ಲರೂ ಹೋಗಿ ಮಲಗಿಕೊಂಡೆವು. ನಾನು ನನ್ನ ರೂಮ್ನಲ್ಲಿ ಮಲಗಿಕೊಂಡೆ. ಬಾಗಿಲು ಹಾಕಿರಲಿಲ್ಲ. ಮಾವ ಹಾಲ್ನಲ್ಲಿ ಮಲಗಿಕೊಂಡರು. ರಾತ್ರಿ 12 ಗಂಟೆಯಾಗಿತ್ತು. ನನಗೆ ನಿದ್ದೆ ಬರುತ್ತಿರಲಿಲ್ಲ. ಹೊರಗೆ ಬಂದು ನೋಡಿದರೆ ಅವರು ಹಾಗೆ ಮಾಡುತ್ತಿದ್ದರೆ ನನಗೆ ಏನೋ ಒಂದು ಆಗುತ್ತಿತ್ತು. ನನ್ನ ನರಗಳೆಲ್ಲ ಬಿಗಿದುಕೊಂಡಿದ್ದವು. ನನ್ನ ಮನಸ್ಸು ಅದಕ್ಕಾಗಿ ಹಾತೊರೆಯುತ್ತಿತ್ತು. ಆದರೆ ಏನು ಮಾಡಲಿ, ಇಂದು ನನ್ನ ಕೆಲಸ ಆಗುವಂತೆ ಇರಲಿಲ್ಲ ಎಂದು ರೂಮ್ಗೆ ಬಂದು ಮನಸ್ಸನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡೆ. ಬೆಳಗ್ಗೆ ಎದ್ದಾಗ ಮಾವ ಮತ್ತೆ ನನ್ನನ್ನೇ ನೋಡುತ್ತಿದ್ದರು. ನಾನು ಸ್ವಲ್ಪ ಮುಖ ತಿರುಗಿಸಿದೆ. ಆಗ ಮಾವ ನನ್ನ ಹತ್ತಿರ ಬಂದು, ಏನಮ್ಮ ಹಾಗೆ ಇದ್ದೀಯಾ? ಹೋಗಿ ಮಾವ. ಅಯ್ಯೋ ಹಾಗಲ್ಲಮ್ಮ, ಹೀಗೆ ನೋಡು. ಹೌದು ಸರಿ ಬಿಡಿ ಎಂದು ನಾನು ನನ್ನ ಕೆಲಸ ಮಾಡಿಕೊಳ್ಳುತ್ತಿದ್ದೆ. ಆಗ ಅತ್ತೆ ನನ್ನ ಹತ್ತಿರ ಬಂದು, ನಮ್ಮ ಮನೆ ಹತ್ತಿರ ಇರುವ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಹೊರಟು ಹೋದರು. ಇನ್ನು ಏನಿದೆ, ಇನ್ನು ಮೋಜು ಮಸ್ತಿ ಹಾಗೆ ಅಂದುಕೊಂಡು ಮಾವನ ಹತ್ತಿರ ಹೋದಾಗ ಮಾವ ಹೊರಗೆ ಯಾರೊಂದಿಗೋ ಮಾತನಾಡುತ್ತಿದ್ದರು. ಅವರನ್ನು ಕರೆಯಲು ತುಂಬಾ ಪ್ರಯತ್ನಿಸಿದೆ. ಆದರೆ ಮಾವ ನನ್ನ ಕಡೆ ನೋಡಲೇ ಇಲ್ಲ. 30 ನಿಮಿಷಗಳ ನಂತರ ಮಾವ ಮನೆಗೆ ಬಂದರು. ಛೇ, ಏನಿದು ಮಾವ ಇಷ್ಟೊತ್ತು? ನಾನು ನಿಮಗಾಗಿ ಅಂದಿನಿಂದ ಕಾಯುತ್ತಿದ್ದೇನೆ. ಅತ್ತೆ ಮನೆಯಲ್ಲಿಲ್ಲ, ಹೊರಗೆ ಹೋಗಿದ್ದಾರೆ ಎಂದು ಹೇಳಿದ ತಕ್ಷಣ ಮಾವ, ನಿಮ್ಮ ಅತ್ತೆ ಇಲ್ವಾ ಎಂದುಕೊಂಡು. ಆಮೇಲೆ ಏನಾಯಿತು, ಅತ್ತೆ ಯಾವಾಗ ಬಂದರು? ಮಾವ ನನ್ನ ಆಸೆಗಳನ್ನು ಈಡೇರಿಸಿದರಾ ಇಲ್ಲವಾ ಎಂದು ಮುಂದಿನ ಭಾಗದಲ್ಲಿ ಹೇಳುತ್ತೇನೆ. ಬಾಯ್ ಸ್ನೇಹಿತರೆ, ಧನ್ಯವಾದಗಳು.